Hello everyone, I am Santosh. Today we are going to discuss about the data structures class. That is, today is my first class. Okay, we'll go thoroughly through the data structures. Data structures ಅಂದ್ರೆ ಏನು, ಅದರದ್ದು ನೀಡ್ ಏನಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಯೂಶುವಲಿ ದ ಪ್ರೊಸೆಸ್ ಆಫ್ ಪ್ರೋಗ್ರಾಮ್ ಡೆವಲಪ್ಮೆಂಟ್ generally requires us to represent the data efficiently and develop a step-by-step procedure that performs a given task and can be used to implement a program. Okay, program development ಅಲ್ಲಿ ನಮಗೆ ಡೇಟಾನ ಎಫಿಸಿಯೆಂಟ್ ಆಗಿ ಸ್ಟೋರ್ ಮಾಡಬೇಕು, ಪ್ಲಸ್ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅನ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಅದಕ್ಕೆ ನಮಗೆ ಡೇಟಾ ಸ್ಟ್ರಕ್ಚರ್ ಆಸ್ ವೆಲ್ ಆಸ್ ಅಲ್ಗೋರಿದಮ್ಸ್ ಎರಡು ಅವಶ್ಯಕತೆ ಇದೆ. ನೋಡ್ರಿ, ಪ್ರೋಗ್ರಾಮ್ ಡೆವಲಪ್ಮೆಂಟ್ ಅಲ್ಲಿ ನಮಗೆ ಡೇಟಾ ಸ್ಟ್ರಕ್ಚರ್ಸ್ ಮತ್ತು ಅಲ್ಗೋರಿದಮ್ಸ್ ಎರಡರದ್ದು ಅವಶ್ಯಕತೆ ಇರುತ್ತೆ. ಸಿ, ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್? ವಿ ನೀಡ್ ಟು ರಿಪ್ರೆಸೆಂಟ್ ದ ಡೇಟಾ ಎಫಿಸಿಯೆಂಟ್ಲಿ. ಅದಕ್ಕೆ ನಮಗೆ ಡೇಟಾ ಸ್ಟ್ರಕ್ಚರ್ ಬೇಕು. ವೈ ವಿ ನೀಡ್ ಅಲ್ಗೋರಿದಮ್ಸ್? To develop a step-by-step procedure. To develop a step-by-step procedure, we need algorithms. To represent the data efficiently, we need data structures. Data structure means data representation methods. ಅದೇ ತರ algorithm ಅಂದ್ರೆ step by step procedure to perform a task. And ಇಲ್ಲಿ ನೋಡೋದಾದ್ರೆ ಡೇಟಾ ಸ್ಟ್ರಕ್ಚರ್ ಮತ್ತು ಅಲ್ಗೋರಿದಮ್ಸ್ ಎರಡು ಇಂಟರ್ ರಿಲೇಟ್ ಆಗಿರುತ್ತೆ, ಕ್ಲೋಸ್ಲಿ ರಿಲೇಟೆಡ್. ಸಿ, ವೆನ್ ವಿ ಇಂಪ್ಲಿಮೆಂಟ್ an algorithm, we have to choose a particular representation of data. That is, we have to decide which data structure to use. ಅದೇ ತರ, and for using data structures we have to develop efficient algorithms for various operations on these data structures. ಇಲ್ಲಿ ನಾವು ಡೇಟಾ ಸ್ಟ್ರಕ್ಚರ್ ಮತ್ತು ಅಲ್ಗೋರಿದಮ್ಸ್ ಎರಡು ಇಂಟರ್ ರಿಲೇಟ್ ಅಂತ ಹೇಳ್ತೀವಿ. ಅಲ್ಗೋರಿದಮ್ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ನಾವು ಪರ್ಟಿಕ್ಯುಲರ್ ಡೇಟಾ ಸ್ಟ್ರಕ್ಚರ್ ಅನ್ನ ಚೂಸ್ ಮಾಡ್ಬೇಕಾಗುತ್ತೆ. ಅದೇ ತರ ಅಲ್ಗೋರಿದಮ್ ಇಂಪ್ಲಿಮೆಂಟ್ ಮಾಡಿ ನಾವು ಏನ್ ಮಾಡಬೇಕು, ಡೇಟಾ ಸ್ಟ್ರಕ್ಚರ್ಸ್ ಮೇಲೆ ಆಪರೇಷನ್ಸ್ ಮಾಡ್ತಾ ಹೋಗ್ತೀವಿ. ಇವಾಗ ನಾವು ಡಿಟೇಲ್ ಆಗಿ ಅಥವಾ ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್ ಅಂತ ತಿಳ್ಕೊಳ್ಳೋಣ. ಲೆಟ್ ಅಸ್ ಸಿ ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್. ಸಿ, ಡೇಟಾ ಸ್ಟ್ರಕ್ಚರ್ is a way to arrange the data in computers. ಕಂಪ್ಯೂಟರ್ ನಲ್ಲಿ one way of arranging the data. You see, DS is a way to arrange the data in computers. Or you may say a data structure is a way to store the data. Okay, for ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಡೇಟಾನ ನಿಮ್ಮ ಕಂಪ್ಯೂಟರ್ ನಲ್ಲಿ ಲೀನಿಯರ್ ಫ್ಯಾಷನ್ ಅಲ್ಲಿ ಸ್ಟೋರ್ ಮಾಡಬಹುದು. ಓಕೆ, ಆರ್ ಮಲ್ಟಿಪಲ್ ಲೆವೆಲ್ ಅಲ್ಲಿ ಸ್ಟೋರ್ ಮಾಡಿರ್ತೀರಿ. ಡೇಟಾನ ಲೀನಿಯರ್ ಫ್ಯಾಷನ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸ್ಟೋರ್ ಮಾಡಿದ್ರೆ ಅದಕ್ಕೆ ಏನಂತೀವಿ ನಾವು ಅರೇಸ್ ಅಂತ ಕರಿತೀವಿ. ಡೇಟಾನ ಮಲ್ಟಿ ಲೆವೆಲ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಟ್ರೀಸ್ ಅಂತ ಕರಿತೀವಿ. ಇದನ್ನೆಲ್ಲ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಥವಾ ನಾವು ಏನ್ ಕರಿತೀವಿ, ಡೇಟಾ ಸ್ಟ್ರಕ್ಚರ್ ಕ್ಯಾನ್ ಬಿ ಯೂಸ್ ಟು store the data, to organize the data and to search for the data. Okay, or data structure is a way of organizing the data in a computer so that it can be used efficiently. ಕಂಪ್ಯೂಟರ್ ನಲ್ಲಿ ಡೇಟಾನ ಪರ್ಫೆಕ್ಟ್ ಆಗಿ ಸ್ಟೋರ್ ಮಾಡಿದ್ರೆ ಅದನ್ನ ಈಸಿಯಾಗಿ ನಾವು ಆಕ್ಸೆಸ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ
ನೀವು ಕಿಚನ್ ಅಲ್ಲಿ ನೋಡ್ತೀರಿ, ಡಿಫರೆಂಟ್ ಬಾಕ್ಸಸ್ ಇಟ್ಟಿರ್ತಾರೆ, ಡಬ್ಬಿಗಳನ್ನ ಇಟ್ಟಿರ್ತಾರೆ, ಅವೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿರ್ತಾರೆ, ಒಂದು ಕಂಟಿನ್ಯೂಸ್ ಫ್ಯಾಷನ್ ಅಲ್ಲಿ ಇಟ್ಟಿರ್ತಾರೆ. ಅದು ಆ ಥರ ಇರಲಿಲ್ಲ ಅಂದ್ರೆ ನಮ್ಗೆ ಈಸಿಯಾಗಿ ಡೇಟಾ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಶುಗರ್ ಡಬ್ಬಿ ಬೇಕಾಗಿದೆ ಅಂತ ತಿಳ್ಕೊರಿ, ಶುಗರ್ ಡಬ್ಬಿ ಈಸಿಯಾಗಿ ಎಕ್ಸೆಸ್ ಆಗೋ ಥರನೇ ಇಟ್ಟಿರ್ತಾರೆ. ಅಥವಾ ಟೀ ಪುಡಿ ಡಬ್ಬಿ ಕೂಡ ಈಸಿಯಾಗಿ ಎಕ್ಸೆಸ್ ಆಗೋ ಥರನೇ ಇಟ್ಟಿರ್ತಾರೆ. ಅಂದ್ರೆ ಅದೇ ತರ ನಾವು ಕಂಪ್ಯೂಟರ್ನಲ್ಲಿ ಈಸಿಯಾಗಿ ಎಕ್ಸೆಸ್ ಆಗೋ ತರ ಡೇಟಾ ಸ್ಟೋರ್ ಮಾಡಿದ್ರೆ ದಟ್ ಈಸ್ ಎ ಪರ್ಫೆಕ್ಟ್ ಡೇಟಾ ಸ್ಟ್ರಕ್ಚರ್. ಓಕೆ, ಆರ್ ಯು ಮೈಟ್ ಸೇ DS ಈಸ್ data structure is the study of how the data is organized in the memory, how efficiently data can be accessed, ಮ್ಯಾನಿಪುಲೇಟೆಡ್ ಮೀನ್ಸ್ ನೀವು ಅದನ್ನ ಎಕ್ಸೆಸ್ ಮಾಡಿ ಚೇಂಜ್ ಮಾಡಬಹುದು. ಅಂಡ್ ದ ಪಾಸಿಬಲ್ ವೇಸ್ in which the different data items are logically related. ಇದನ್ನ ಕಂಪ್ಲೀಟ್ ಆಗಿ ಈ ತರ ನೀವು ಡಿಫೈನ್ ಮಾಡಬಹುದು. ಡೇಟಾ ಸ್ಟ್ರಕ್ಚರ್ is the study of how the data is organized in the memory, how efficiently data can be accessed and manipulated, and the possible ways in which the different data items are logically related. For example, ನೀವು ಸಿ ಪ್ರೋಗ್ರಾಮ್ ಅಲ್ಲಿ ನೋಡಿದಿರಿ ಅರೇಸ್ ಅಂತ. ಅರೇಸ್ ಅಲ್ಲಿ ನಾವು ಡೇಟಾನ ಹೆಂಗ್ ಸ್ಟೋರ್ ಮಾಡ್ತೀವಿ, ಲಿಸ್ಟ್ ಆಫ್ ಐಟಮ್ಸ್ ಅನ್ನ ಕಂಟಿನ್ಯೂಸ್ ಫ್ಯಾಷನ್ ಅಲ್ಲಿ ಸ್ಟೋರ್ ಮಾಡ್ತೀವಿ, ಲೀನಿಯರ್ ಫ್ಯಾಷನ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಅಂಡ್ ದ ಚಾಯ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಡಿಪೆಂಡ್ಸ್ ಆನ್ ದ ಸ್ಪೆಸಿಫಿಕ್ ಅಪ್ಲಿಕೇಶನ್ ಯಾವ್ದು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಚಾಯ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಇರುತ್ತೆ. ಪರ್ಫೆಕ್ಟ್ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಿದ್ರೆ ಡೇಟಾನ ಎಫಿಸಿಯೆಂಟ್ ಆಗಿ ಎಕ್ಸೆಸ್ ಮಾಡಿ ಈಸಿ ಫಾಸ್ಟ್ ಆಗಿ ಪ್ರೊಸೆಸ್ ಆಗೋ ತರ ಮಾಡಬಹುದು. ಓಕೆ, ಗೊತ್ತಾಯ್ತಾ ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್? ಓಕೆ, ಲೆಟ್ ಅಸ್ ಕಂಟಿನ್ಯೂ ದ ಕ್ಲಾಸ್ ಇನ್ ನೆಕ್ಸ್ಟ್ ಡೇಸ್. ಥ್ಯಾಂಕ್ ಯು.